There we have it. Some waves, some thumbs up, and some... The Dragon had an on-time splashdown. Looks like we're getting our next crew member here. That is none other than Sunny Williams. Big smile, big waves. She, like her other crew members, now will be assisted onto the mobility aid. Space flight. Spent 171 days in space alongside NASA astronaut Nick Hague. Looks like we're getting some cheers and clapping on board. ಈಗ ನಮ್ಮೊಂದಿಗೆ ಸ್ಪೇಸ್ ಎಕ್ಸ್ಪರ್ಟ್ ಆಗಿರುವಂತಹ ಸಂಜಯ್ ಲಕ್ಷ್ಮೀನಾರಾಯಣ ಅವರು ಮತ್ತೊಮ್ಮೆ ಜರ್ಮನಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್ ಸರ್, ಆಗ್ಲಿಂದ ನೀವು ಕೂಡ ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಏನ್ ಅನ್ನಿಸ್ತು ಆ ಕ್ಷಣ? ಅಂದ್ರೆ ಇದು ಒಂಥರ ಟೆಕ್ಸ್ಟ್ ಬುಕ್ ಲ್ಯಾಂಡಿಂಗ್ ಅಂತ ಹೇಳ್ಬಹುದು. ಈ ತರ ಒಂದು ಸಾಫ್ಟ್ವೇರ್ ಅಲ್ಲಿ ನೋಡ್ತೀವಿ ಅಷ್ಟೇ, ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಯಾವುದೇ ತರದ ತೊಂದರೆ ಆಗದೆ ಎಲ್ಲವೂ ಒಂದು ಫೇಸ್ ಬೈ ಫೇಸ್ ಏನ್ ಆಗ್ಬೇಕಾಗಿತ್ತು ಅದು ಕರೆಕ್ಟ್ ಆಗಿ ಲ್ಯಾಂಡ್ ಆಗಿ ಅವರು ಸೇಫ್ ಆಗಿ ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಬಂದಾಗ? ಸೊ ಅವರು ನಡೆಯೋದಕ್ಕೆ ಅಂತೂ ಅವರಿಗೆ ಶಕ್ತಿ ಇರೋದಿಲ್ಲ, ಹಾಗಾಗಿ ಅವ್ರನ್ನ ಈಗ ಕ್ವಾರಂಟೈನ್ ಮಾಡಿರ್ತಾರೆ. ಅವರು ಕಂಪ್ಲೀಟ್ ಆಗಿ ರಿಕವರ್ ಆಗೋವರೆಗೂ ಅವರ ಬಾಡಿ ಮತ್ತೆ ಅವರ ಒಂದು ಮೆಂಟಲ್ ಸ್ಟೇಟ್ ಏನಿರುತ್ತೆ ಅದನ್ನ ಸ್ಟಡಿ ಮಾಡ್ತಾ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ ಅವರಿಗೆ. ಸೊ ಈಗ 4 ಜನರನ್ನ ಹೊರಗಡೆ ಕರೆತರಲಾಯ್ತು ಸಂಜಯ್ ಸರ್. ಈಗ ನೋಡಿ, ಒಂದ್ ಕಡೆ ಸುನೀತಾ ವಿಲಿಯಮ್ಸ್ ಅವರು, ಬುಚ್ ವಿಲ್ಮೋರ್ ಆಗಿರ್ಬೋದು, ನಿಕ್ ಹೇಗ್ ಆಗಿರ್ಬೋದು, ಅಥವಾ ಅಲೆಕ್ಸಾಂಡರ್ ಗೊರ್ಬನೋವ್, ಈ 4 ಕೂಡ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿಸಲಾಗಿದೆ. ಅವರನ್ನ ಈಗ ಕ್ವಾರಂಟೈನ್ಗೆ ಕರ್ಕೊಂಡು ಹೋಗಲಾಗಿದೆ. ಆರೋಗ್ಯದ ಕಡೆ ಗಮನ ಹರಿಸಲಾಗುತ್ತೆ. ಮತ್ತೊಂದು ಕಡೆ ಯಾವ್ಯಾವ ಸಂಶೋಧನೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಓಕೆ, ಈಗ ಆ ಕ್ಯಾಪ್ಸೂಲ್ ನ ಏನ್ ಮಾಡ್ತಾರೆ? ನೋಡಿ, ಕ್ಯಾಪ್ಸೂಲ್ ಅಲ್ಲಿ ಸಂಪೂರ್ಣವಾಗಿ ಮರುಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು. ಹಾಗಾಗಿ ಯಾವ ಒಂದು ಸಿಸ್ಟಮ್ಸ್, ಮೇ ಬಿ ಎಲೆಕ್ಟ್ರಾನಿಕ್ಸ್ ಅದೆಲ್ಲವೂ ಚೆನ್ನಾಗಿದ್ರೆ ಅದನ್ನ ಮತ್ತೆ ಅವರು ಇನ್ನೊಂದು ಕ್ಯಾಪ್ಸೂಲ್ ಮಾಡಿದಾಗ ಅದಕ್ಕೆ ಬಳಸ್ತಾರೆ. ಇನ್ ಮಿಕ್ಕಿದ್ದು ಅದು ರೀಸೈಕಲ್ಗೆ ಹೋಗುತ್ತೆ ಅಷ್ಟೇ. ಸೊ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅದನ್ನು ಬಳಸೋಕ್ ಆಗೋದಿಲ್ಲ. ಇಲ್ಲ, ನೋಡಿ ಏನಾಗುತ್ತೆ ಅಂದ್ರೆ ಈ ಹೀಟ್ ಶೀಲ್ಡ್ ಅಂತೆಲ್ಲ ಏನೇನಿದೆ ಅದು ಪಾರ್ಟ್ಸ್, ಅದೆಲ್ಲವೂ ರಿ ಎಂಟ್ರಿ ಆಗೋ ಸಮಯದಲ್ಲಿ ಎವಾಪರೇಟ್ ಆಗೋಗುತ್ತೆ. ಹಾಗಾಗಿ ಅದು ಸಂಪೂರ್ಣವಾಗಿ ಇರೋದಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನ ಮತ್ತೆ ಬಳಸಿದ್ರೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಅದನ್ನ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಅದು ಎಕ್ಸಾಕ್ಟ್ ಆಗಿ 3:27ಕ್ಕೆ ಅದು ಲ್ಯಾಂಡ್ ಆಗುತ್ತೆ, ಸಮುದ್ರ ಸ್ಪರ್ಶ ಮಾಡುತ್ತೆ ಅಂತೇಳಿ ಪ್ರೋಗ್ರಾಮಿಂಗ್ ಆಗತ್ತೆ. ಅದ್ರ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಅದು ಹೇಗ್ ಸಾಧ್ಯ ಅಂತೇಳಿ ಒಂದಷ್ಟು ಕುತೂಹಲ ಇದೆ. ನೋಡಿ, ಇಂದಿನ ಪರಿಸ್ಥಿತಿಯಲ್ಲಿ ನಾವು ಇರೋದು ಹೇಗೆ ಅಂದ್ರೆ, ಈಗ ಇನ್ನೊಂದು 5 ವರ್ಷ ಹೋದ್ರೆ ಮನೆಯಲ್ಲಿ ಎಲ್ಲಾ ವಾಯ್ಸ್ ಕಮಾಂಡ್ ಮಾಡಿದ್ರೆ ಎಲ್ಲಾ ಕೆಲಸನೂ ಆಗೋ ಹಾಗೆ ಇದೆ ಈಗ ಪರಿಸ್ಥಿತಿಯಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು. ಸೊ ಇದೇನ್ ದೊಡ್ಡ ವಿಷಯ ಅಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಈಗ ಡ್ರೋನ್ಗೆ ಹೇಗೆ ಆಟೋಮೆಟಿಕ್ ಆಗಿ ಅದು ನೀವು ಪ್ರೋಗ್ರಾಮ್ ಮಾಡಿದ್ರೆ ಈ ಡೈರೆಕ್ಷನ್ ಅಲ್ಲಿ ಹೋಗಿ ವಾಪಸ್ ಮತ್ತೆ ಅಲ್ಲೇ ಬಂದು ನಿಂತ್ಕೋ ಅಥವಾ ಇಳಿ ಅಂತ ಹೇಳಿದ್ರೆ ಅದು ಡ್ರೋನೇ ಮಾಡುತ್ತೆ. ಹಾಗಾಗಿ ಇದು ರಾಕೆಟ್ ಸೈನ್ಸ್ ತುಂಬಾ ಎತ್ತರವಾದ ಒಂದು ವಿಷಯ, ಅತಿ ಹೆಚ್ಚು ಡೆವಲಪ್ಮೆಂಟ್ ಕಂಡಿರುವಂತಹ ಒಂದು ಫೀಲ್ಡ್ ಆಗಿರೋದ್ರಿಂದ ಇದರಲ್ಲಿ ಇದು ಹಂತ ಹಂತವಾಗಿ ಬೆಳ್ಕೊಂಡೇ ಬಂದಿದೆ. ಆದ್ರೆ 1980s ಅಷ್ಟೊತ್ತಿಗೆನೆ ಈ ಒಂದು ಆಟೋಮೆಟಿಕ್ ಅಂದ್ರೆ ಸರ್ಕಿಟ್ಸ್ ಏನಿರುತ್ತೆ, ಒಂದು ರಾಕೆಟ್ ಆಗಿರ್ಬೋದು, ಒಂದು ಕ್ಯಾಪ್ಸೂಲ್ ಆಗಿರ್ಬೋದು, ಅದಕ್ಕೆ ಆಲ್ರೆಡಿ ಒಂದು ಪ್ರೋಗ್ರಾಮ್ ಅಂತ ಒಂದು ಮಾಡಿರ್ತಾರೆ. ಆ ಪ್ರೋಗ್ರಾಮ್ ಪ್ರಕಾರವಾಗಿ ಅದು ಎಕ್ಸಿಕ್ಯೂಟ್ ಮಾಡುತ್ತೆ ಎಲ್ಲವನ್ನು. ಆದ್ರೆ ಯಾವ ಕಂಪನಿಯವರು ಯಾವ ತರ ಪ್ರೋಗ್ರಾಮ್ ಮಾಡ್ತಾರೆ ಅನ್ನೋದು ಬಹಳ ವ್ಯತ್ಯಾಸಗಳಿರುತ್ತೆ. ಅದು ತುಂಬಾ ಟಾಪ್ ಸೀಕ್ರೆಟ್, ಮಿಲಿಟರಿ ಅವರು ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ಅದನ್ನ ವಿಸ್ತಾರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಸ್ಪೇಸ್ ಎಕ್ಸ್ ಅವರ ವಿಷಯದಲ್ಲಿ ಎಸ್ಪೆಷಲಿ.
ಸೊ ಈಗ ನೀವು ಅಷ್ಟು ಇದನ್ನ ಗಮನಿಸಿದಾಗ ಕಂಟ್ರೋಲ್ ರೂಮ್ ಅಲ್ಲಿ ಇದ್ದಂತವ್ರು ಯಾವ ರೀತಿಯಾದಂತಹ ಒಂದು ಪ್ರೆಷರ್ ಅವ್ರು ಫೇಸ್ ಮಾಡ್ತಿರ್ತಾರೆ, ಆ ಕಡೆಯ 15 ಮಿನಿಟ್ಸ್ ಅವರ ಮೇಲೆ ಇದ್ದಂತ ಪ್ರೆಷರ್ ಹೇಗಿರುತ್ತೆ, ಕಂಟ್ರೋಲ್ ರೂಮ್ ಅಲ್ಲಿ ಇರುವಂತಹ ಟೆಕ್ನಿಷಿಯನ್ಗಳ ಸೈಂಟಿಸ್ಟ್ಗಳ ಮನೋಸ್ಥಿತಿ ಹೇಗಿರುತ್ತೆ, ಅದನ್ನ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ ನಮಗೆ? ನೋಡಿ, ರಿಟರ್ನ್ ಆಗಿ ಸ್ಪ್ಲಾಶ್ ಆಗೋವರೆಗೂನು ಗೈಡೆನ್ಸ್ ಅಂಡ್ ನಾವಿಗೇಷನ್ ಕಂಟ್ರೋಲ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ಮಿಷನ್ ಡೈರೆಕ್ಟರ್ ಇರ್ತಾರೆ. ಅವರಿಗೆ ಆಬ್ವಿಯಸ್ಲಿ ಟೆನ್ಷನ್ ಇದ್ದೇ ಇರುತ್ತೆ. ಹಾಗಾಗಿ ಅವರು ಒಂದು ಕ್ಯಾಪ್ಸೂಲ್ ಇದ್ರೆ ಅದ್ರ ಪ್ರೆಷರ್ ಅದ್ರ ಒಳಗಡೆ ಇರುವ ಪ್ರೆಷರ್ ಇರಬಹುದು, ಅದ್ರ ಟೆಂಪರೇಚರ್ ಇರಬಹುದು, ಎಲ್ಲಾ ಸೆನ್ಸರ್ ಮೂಲಕ ಅದು ಅವ್ರಿಗೆ ಲೈವ್ ಬರ್ತಾ ಇರುತ್ತೆ ಫೀಡ್ ಅವ್ರ ಕಂಪ್ಯೂಟರ್ಗೆ. ಮಿಷನ್ ಕಂಟ್ರೋಲ್ ಅಂತ ಕರೀತಾರೆ. ಮಿಷನ್ ಕಂಟ್ರೋಲ್ ಅಲ್ಲಿ ಹ್ಯೂಸ್ಟನ್ ಅಲ್ಲಿ ಇದೆ, ಅಲ್ಲಿಗೆ ಬರ್ತಾ ಇರುತ್ತೆ. ಹಾಗಾಗಿ ಅವ್ರು ಅದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಅವ್ರ ಸ್ಕ್ರೀನ್ ಎದುರುಗಡೆ ಏನಿರುತ್ತೆ ಅದರಲ್ಲಿ ತೋರಿಸ್ತಾ ಇರುತ್ತೆ, ಅದು ಈ ಟೆಂಪರೇಚರ್ ಈ ಟೈಮ್ ಇಷ್ಟಿದೆ, ಈ ಸೆಕೆಂಡ್ ಇಷ್ಟಿದೆ ಅಂತ. ಎವ್ರಿ ಸೆಕೆಂಡ್ ಅದು ಅಪ್ಡೇಟ್ ಆಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ, ಅವ್ರಿಗೆ ಗೊತ್ತಾಗುತ್ತೆ. ಅದ್ರ ಮೂಲಕ ಅವರು ಹೆಲ್ತ್ ಮಾನಿಟರಿಂಗ್ ಅಂತ ಒಂದು ಕ್ಯಾಪ್ಸೂಲ್ದು, ಅದು ಹೆಲ್ತ್ ಮಾನಿಟರಿಂಗ್ ಎಂಟೈರ್ ಕ್ಯಾಪ್ಸೂಲ್ದು ಮಿಷನ್ ಡೈರೆಕ್ಟರ್ ಮಾಡ್ತಾರೆ. ಇನ್ ಮಿಕ್ಕಿದ್ದವರೆಲ್ಲರೂ ಒಂದೊಂದು ಟೀಮ್ ಇಂದ ಒಂದೊಂದು ಡಿಸಿಪ್ಲಿನ್ ಏನೇನಿರುತ್ತೆ, ಗೈಡೆನ್ಸ್ ಇರ್ಬೋದು, ಥರ್ಮಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಅವರೆಲ್ಲರೂ ಇಂಜಿನಿಯರ್ಸ್ ಹೆಡ್ ಏನಿರ್ತಾರೆ ಅವರು ಅದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಅವ್ರು ಡಿಸೈನ್ ಮಾಡಿರುವಂತಹ ವಿಷಯದ ಒಂದು ಸಿಸ್ಟಮ್ ನ ಮಾನಿಟರ್ ಮಾಡ್ತಿರ್ತಾರೆ. ಸೊ ಈಗ ನೆಕ್ಸ್ಟ್ 24 ಅವರ್ಸ್ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ, ಗ್ಯಾದರ್ ಮಾಡ್ತಾರೆ ಅಂತ. ಸೊ ಈಗ ಒಬ್ಬೊಬ್ರು ಹೋಗಿ ಏನೇನು ಅಧ್ಯಯನ ಮಾಡಿದ್ರು, ಕೆಲವರು ಅಲ್ಲಿ ಆಕ್ಸಿಜನ್ ನ ಜೊತೆ ಎಷ್ಟು ಕಾಲ ಬದುಕಬಹುದು ಅಂತೇಳಿ ಒಬ್ರು ಅಧ್ಯಯನ ಮಾಡಿದ್ರು. ಅಲ್ಲಿ ಈ ಫ್ರೆಶ್ ಫ್ರೂಟ್ ಅನ್ನ ಬಿಟ್ಟು ಕಾಲಕ್ರಮೇಣ ಆದಂತಹ ಒಂದು ಫ್ರೂಟ್ ಗಳನ್ನ ಹೇಗೆ ನಾವು ಸವಿಯಬಹುದು, ಸವಿಯೋದ್ರಿಂದ ಅಲ್ಲಿ ಆಗುತ್ತಾ ಪ್ರಯೋಜನ ಆಗೋದೇನು ಅಂತೇಳಿ, ಜೊತೆಗೆ ದೀರ್ಘಾವಧಿಯಲ್ಲಿ ನಮ್ಮ ಆರೋಗ್ಯದ ಸ್ಥಿತಿ ಹೇಗೆ ಅಲ್ಲಿ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಅಧ್ಯಯನವನ್ನ ಮಾಡಿ ಬಂದಿದ್ರು. ಒಬ್ಬೊಬ್ರು ಕೂಡ ಒಂದೊಂದು ಅಧ್ಯಯನ ಮಾಡಿ ಬಂದಿದ್ರು. ಇದರ ಇನ್ಫಾರ್ಮೇಶನ್ ಹೇಗೆ ಗ್ಯಾದರ್ ಮಾಡ್ತಾರೆ ಅಂತ ನೋಡಿ, ಅವ್ರು ಮಾಡ್ತಾ ಇರ್ಬೇಕಾದ್ರೇನೆ ಅವ್ರಿಗೆ ಎಲ್ಲಾ ಡೇಟಾನು ಹ್ಯೂಸ್ಟನ್ ಸ್ಪೇಸ್ ಸೆಂಟರ್ ಅಲ್ಲಿ ಕಮಾಂಡ್ ಸೆಂಟರ್ ಬಂದಿರತ್ತೆ. ಸೊ ಹಾಗಾಗಿ ಅದನ್ನ ಲೈವ್ ಟ್ರಾನ್ಸ್ಮಿಷನ್ ಇದ್ದೇ ಇರುತ್ತೆ 24/7 ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಜೊತೆಗೆ. ಅದು ಹಾಗಾಗಿ ಆಲ್ರೆಡಿ ಬಂದಿರುತ್ತೆ. ಅವ್ರೇನೋ ಹೊಸದಾಗಿ ತಗೊಂಡ್ ಬಂದು ಇಲ್ಲಿ ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ವೈಯಕ್ತಿಕವಾಗಿ ಏನಾದ್ರೂ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ಬಂದು ಯಾರಾದ್ರೂ ಆ ಎಕ್ಸ್ಪೆರಿಮೆಂಟ್ ಡಿಸೈನ್ ಮಾಡಿದವ್ರಿಗೆ ಹೇಳ್ಬಹುದೇನೋ, ಹೆಚ್ಚು ಪ್ರಶ್ನೆಗಳಿದ್ರೆ. ಅದು ಬಿಟ್ಟು ಬೇರೆ ಯಾವುದೇ ತರದ ಡೇಟಾ ಎಕ್ಸ್ಚೇಂಜ್ ಆಗಿರ್ಬೋದು, ಎಲ್ಲ ಆಲ್ರೆಡಿ ನಡೆದಿರುತ್ತೆ, ಅದನ್ನೇನು ಮಾಡೋ ಅಷ್ಟು ಇರೋದಿಲ್ಲ. ಯಾಕಂದ್ರೆ ನೋಡಿ, ಪ್ರತಿ ಸರಿನೂ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಯಾವ್ದ್ರೂನು ಯಾವ ಡೇಟಾನು ಅವರು ಇವರು ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗ್ತಾರೆ ಅಂತ ನಂಬಿ ಇವ್ರ ಕೈಯಲ್ಲಿ ಕೊಟ್ಟು ಕಳ್ಸೋದಿಲ್ಲ. ಈಗ ಅವರ ಒಂದು ರಕ್ಷಣಾ ಪಡೆಯ ಒಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಅವರು ಕೂಡ ಎಕ್ಸ್ಪರ್ಟ್ ಆಗಿರ್ತಾರೆ, ಅವರು ಕೂಡ ವೆಲ್ ಟ್ರೈನ್ಡ್ ಆಗಿದ್ರು. ಅವರು ಲ್ಯಾಂಡ್ ಆದ್ಮೇಲೆ ಇಷ್ಟೇ ನಿಮಿಷದಲ್ಲಿ ಅವರನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತೇಳಿ, ಯಾಕಂದ್ರೆ ಯಾರು ಹೋಗಿ ಅದನ್ನೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇನ್ನೊಂದು ನೀವು ಗಮನಿಸಿರ್ಬೇಕು ಸಂಜಯ್ ಅವರೇ, ಡಾಲ್ಫಿನ್ಗಳಲ್ಲಿ ಅಲ್ಲಿ ಓಡಾಡ್ತಾ ಇತ್ತು. ನೀವು ಗಮನಿಸಿದ್ರ ಅದು ಅಂತ? ನೋಡಿ, ಒಂಥರ ವಿಶೇಷ ಅದು. ಸೊ ಹೌದು, ಇದೆಲ್ಲ ಒಂದು ವಿಶೇಷ ರೀತಿಯಲ್ಲಿ ನಡೆದಿದೆ ಅಂತ ಹೇಳ್ಬಹುದು ಇವರಿಗೆ. ಹಾಗಾಗಿ ಏನೇ ಆದ್ರೂ ಕೂಡ ಅವರು 9 ತಿಂಗಳು ಅಲ್ಲಿ ಇದ್ರೂ ಕೂಡ ಅವರು ಪ್ರತಿಯೊಂದು ದಿವಸ ಕೂಡ ಅವರು ಒಂದು ಯಾವುದೇ ತರಹದ ಪ್ರಯೋಗವನ್ನು ಮಾಡಿ, ಯಾರೇ ಬೇರೆ ಸ್ಪೇಸ್ ಕಂಪನಿಗಳು ಕಳಿಸಿದ್ದನ್ನೆಲ್ಲ ಅವರು ಅಲ್ಲಿ ಪ್ರಯೋಗ ಮಾಡಿ ಅದಕ್ಕೆ ಡೇಟಾ ಕಲೆಕ್ಟ್ ಮಾಡಿ ಅವರ ಒಂದು ಅನುಭವನ್ನ ಹಂಚ್ಕೊಂಡು ಅವರು ಅದನ್ನ ವೃದ್ಧಿಗೊಳಿಸಿದ್ದಾರೆ. ಸುನೀತಾ ವಿಲಿಯಮ್ಸ್ ಆಗಿರ್ಬೋದು, ಅವರ ಸಹಪಾಠಿ ಆಗಿರ್ಬೋದು. ಹಾಗಾಗಿ ಅದು ಒಂದ್ ತರದಲ್ಲಿ ವಿಶೇಷವಾಗಿ ಅನ್ಕೊಳ್ದೆ ಇದ್ರು ಬಹಳ ಸಕ್ಸಸ್ಫುಲ್ ಆದ ಸ್ಪೇಸ್ ಮಿಷನ್ ಅಂತ ಹೇಳ್ಬೋದು. ಈಗ ಸಂಜಯ್ ಒಂದು ಪ್ರಶ್ನೆ, ಈಗ 17 ಅವರ್ಸ್ ಜರ್ನಿ, ಈಗ ನಮ್ಗೆ 4 ಅವರ್ಸ್ 5 ಅವರ್ಸ್ ಜರ್ನಿಯಲ್ಲೇ ನಾವು ಸಾಕು ಅಂದ್ಬಿಡ್ತೀವಿ. 17 ಅವರ್ಸ್ ಜರ್ನಿ ಆ ಒಂದು ಕ್ಯಾಪ್ಸೂಲ್ ಒಳಗಡೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ಬರ್ಬೇಕು, ಅದೆಲ್ಲ ಹೇಗ್ ಸಾಧ್ಯ ಆಗುತ್ತೆ? ಓಕೆ, ಇಲ್ಲಿಂದ ಅವ್ರು ಜರ್ನಿ ಮಾಡ್ಕೊಂಡು ಹೋಗ್ತಿದ್ದಾರೆ ಬಾಹ್ಯಾಕಾಶಕ್ಕೆ ಅನ್ನೋದು ಒಂದ್ ಕಡೆ, ಆದ್ರೆ 9 ತಿಂಗಳು ಬಾಹ್ಯಾಕಾಶದಲ್ಲಿದ್ದು ಆ ಒಂದು ಸ್ಪೇಸ್ ಸ್ಟೇಷನ್ ಇಂದ ಅರ್ಥಕ್ಕೆ ಬರ್ತಿದ್ದಾರೆ. ಚೇಂಜಸ್ ಇದ್ದೇ ಇರುತ್ತೆ.
ಯಾಕಂದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಫ್ರೆಶ್ ಮೈಂಡೆಡ್ ಆಗಿ ಹೋಗಿರ್ತಾರೆ. ಜರ್ನಿ ಅದೇ ತರ ಇರುತ್ತೆ ಅವ್ರಿಗೆ, ಓಕೆ. ಆದ್ರೆ 9 ತಿಂಗಳ ಬಳಿಕವೂ ಕೂಡ ಅವ್ರು ಅದೇ ಮೈಂಡೆಡ್ ಅಲ್ಲಿ ಬರ್ತಾರೆ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ಅವರು ಟ್ರೈಂಡ್ ಅಪ್ ಆಗಿರುತ್ತೆ, ಅವ್ರ ಮೇಲೆ ಯಾವ ರೀತಿಯಾಗಿ ಮೆಂಟಲಿ ಅವರು ಪ್ರಿಪೇರ್ ಆಗಿರ್ತಾರೆ. ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ವಿಚಾರವಾಗಿ ಈ ಹಿಂದೆ ನಾವು ಮಾತಾಡ್ಬೇಕಾದ್ರೆ. ಈಗ ಈ 17 ಅವರ್ಸ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಅವ್ರಿಗೆ 17 ಅವರ್ಸ್ ಅಲ್ಲದೆ ನನ್ನ ಪ್ರಕಾರ 2 ದಿನ ಕೂತ್ಕೊ ಅಂದ್ರೂ ಅವ್ರ ಕೈಯಲ್ಲಿ ಆಗೋ ಸಾಧ್ಯತೆ ಇರುತ್ತೆ. ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳೋದಕ್ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಟ್ರೈನ್ ಮಾಡಿರ್ತಾರೆ. ಏನೇ ಇದ್ರೂನು ಅಷ್ಟೇ, ನಾವು ಪಡ್ಕೋಬೇಕಾದ್ರೆ ಯಾವ್ದೇ ತರದ ಒಂದು ಗುಣ ಆಗಿರ್ಬೋದು, ಏನೇ ಇರ್ಬೋದು, ಅದನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು. ಹಾಗಾಗಿ ಭೂಮಿಯಲ್ಲಿ ಅವರು ಟ್ರೈನಿಂಗ್ ಮಾಡಿಸೋಬೇಕಾದ್ರೇನೆ ಅವ್ರಿಗೆ ಈ ತರ 2 ದಿನ ಕೂಡಿಸೋದಾಗ್ಲಿ, ಅವರು ನೀವು ನಾಪ್ಕ ಇದ್ರೆ ನಿಮ್ಗೆ ಅವರು ಲಾಂಚ್ ಆಗ್ಬೇಕಾದ ದಿನ ಕೂಡ 2 ಸರಿ ಲಾಂಚ್ ಅಬೌಟ್ ಆಯ್ತು. ಅವಾಗ್ಲೂ ಕೂಡ ಅವರು 10 ಗಂಟೆ ಅಷ್ಟು ಹೊತ್ತು ರಾಕೆಟ್ ಅಲ್ಲೇ ಕೂತಿದ್ರು. ಯಾಕಂದ್ರೆ ಆ ಪ್ರೊಸೀಜರ್ ಎಲ್ಲ ಮುಗ್ದು ಫ್ಯೂಯಲ್ ಲೋಡ್ ಆಗಿದ್ರನ್ನೆಲ್ಲ ಅನ್ಲೋಡ್ ಮಾಡಿ ಸೇಫ್ಟಿ ಎಲ್ಲ ಸೇಫ್ ಆಗಿದೆ ಅಂತ ಹೇಳಿ ಆಮೇಲೆ ಮತ್ತೆ ಅವ್ರನ್ನ ವಾಪಸ್ ಹೊರಗೆ ತಂದಿದ್ದು. ಹಾಗಾಗಿ ಇನ್ಕ್ರೆಡಿಬಲ್ ಅಮೌಂಟ್ ಆಫ್ ಪೇಶನ್ಸ್ ಬೇಕು, ತಾಳ್ಮೆ ಅನ್ನೋದು ಬಹಳ ಇರತ್ತೆ ಅವ್ರಿಗೆ ಅದಕ್ಕೆ ಟ್ರೈನ್ ಮಾಡಿರ್ತಾರೆ ಎಲ್ಲಾ ತರದಲ್ಲೂ ಅನುಭವಿಸಕ್ಕೆ. ಮತ್ತೆ ಆಗ್ಲೇ ಹೇಳ್ದಾಗೆ ಅವರು ಮಿಲಿಟರಿ ಟ್ರೈನ್ಡ್. ಸುನೀತಾ ವಿಲಿಯಮ್ಸ್ ಅವರು ನೇವಿಯಲ್ಲಿ ಇದ್ದವರು, ಅವ್ರ ಕೊಲೀಗ್ ಕೂಡ ಮಿಲಿಟರಿ ಟ್ರೈನ್. ಹಾಗಾಗಿ ಅವ್ರಿಬ್ರಿಗೂ ಇದೆಲ್ಲ ಸಹಜವಾಗಿ ಮಾಡುವಂತ ವಿಷಯ ಅಂತ ಅನ್ಸುತ್ತೆ ಅಂತ ಹೇಳ್ಬೋದು. ಸೊ ಫೈನಲಿ ಹ್ಯಾಪಿ, ಫುಲ್ ಖುಷಿ. ಸೊ ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ, ಎವ್ರಿ ಫೇಲ್ಯೂರ್ ಅಲ್ಲಿ ಒಂದು ಸ್ಟೆಪ್ ಆಗುತ್ತೆ ಸಕ್ಸಸ್ಗೆ ಅಂತೇಳಿ. ಈ ಒಂದು ಸಕ್ಸಸ್ ಕಮಿಂಗ್ ಡೇಸ್ ಅಲ್ಲಿ ಮತ್ತಷ್ಟು ಸಕ್ಸಸ್ ಗಳಿಗೆ ಯಾವ ರೀತಿಯಾಗಿ ದಾರಿ ಆಗುತ್ತೆ? ನೋಡಿ, 1960s ಇಂದ ತಗೊಂಡ್ರೆ ಒಂದು ಪ್ರಪಂಚದ ಒಂದು ದೃಷ್ಟಿ ಏನಿದೆ ಏರೋಸ್ಪೇಸ್ ವಿಷಯಗಳಲ್ಲಿ, ಇಲ್ಲ ಎಲ್ರು ತುಂಬಾ ಕಾಂಪ್ಲಿಕೇಟೆಡ್, ರಾಕೆಟ್ ಸೈನ್ಸ್ ನಮ್ಗೆ ಇದಾಗಲ್ಲ, ತುಂಬಾ ಕಷ್ಟ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅದು ಹಣ ವ್ಯರ್ಥ, ಅದು ಮಾಡಿ ಜನಕ್ಕೆ ತಿನ್ನಕ್ಕಿಲ್ಲ, ಅದೆಲ್ಲ ಮಾಡಿ ಎಷ್ಟು ಕೋಟಿಗಟ್ಟಲೆ ವೇಸ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಸಕ್ಸಸ್ ಆಗದೆ ಇದ್ರೆ ಅದು ಇನ್ನ ಹೆಚ್ಚು ಅಪವಾದಗಳೇ ಬರುತ್ತೆ. ಆದ್ರೆ ಇಲ್ಲಿ ಈಗ ಏನಾಗ್ತಿದೆ ಅಂದ್ರೆ 99.99% ಸಕ್ಸಸ್ ರೇಟ್ ಪಡಿತಾ ಇದ್ದಾರೆ ಈಗ ಏರೋಸ್ಪೇಸ್ ಅಲ್ಲಿ. ಹಾಗಾಗಿ ಇಂಜಿನಿಯರ್ಸ್ ಅಂದ್ರೆ ನಮ್ಮವರು, ನಮ್ಮ ಜನರೇಷನ್ ಹಿಂದಿನವರು ಇಲ್ಲಿ ಯುರೋಪ್ ಅಲ್ಲಾಗ್ಲಿ ಅಮೆರಿಕಾದಲ್ಲಾಗ್ಲಿ ಅವರು ತುಂಬಾ ಎಕ್ಸ್ಪರ್ಟೀಸ್ ಪಡ್ಕೊಂಡು ಅವ್ರ ಫೇಲ್ಯೂರ್ಗಳು ನಮಗೆ ಹೆಲ್ಪ್ ಆಗ್ತಿದೆ. ಯಾಕಂದ್ರೆ ನಾವೇನ ಇವಾಗ ಡಿಸೈನ್ ಮಾಡ್ಬೇಕಾದಾಗ ನಾವು ಅವ್ರು ಯಾವ್ದೋ 1960s ಅಲ್ಲೋ 1970 ಬರ್ದಿದ್ದ ಡಾಕ್ಯುಮೆಂಟ್ ಅನ್ನೇ ನೋಡೋದು ಫಸ್ಟ್, ಅವ್ರ ಏನ್ ಮಾಡಿದ್ರು ಅಂತ. ಹಾಗಾಗಿ ಒಂದು ಲಿಟ್ರೇಚರ್ ಏನಿದೆ ಇವಾಗ ನಮ್ಗೆ ಅದು ಹೆಚ್ಚು ಸಿಕ್ಕಿದೆ. ಆ ಹೆಚ್ಚು ಸಿಕ್ಕಿರೋದ್ರಿಂದ ನಮ್ದೇನಾಗ್ತಿದೆ, ಈ ಒಂದು ಸಕ್ಸಸ್ ರೇಟ್ ಹೆಚ್ಚಾಗ್ತದೆ ಇವಾಗ. ಸೊ ಹಾಗಾಗಿ ಅದು ಒಳ್ಳೇದು. ಯಾಕೆ ಗೊತ್ತಾ, ನೋಡಿ, ಒಂದು ಎಕ್ಸ್ಪೆರಿಮೆಂಟ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದವರು ಸ್ಪೇಸ್ ಸ್ಟೇಷನ್ ನಲ್ಲಿ ಮಾಡಿರೋದು. ಅಂದ್ರೆ ಇವಾಗ ಸುನೀತಾ ವಿಲಿಯಮ್ಸ್ ಅವರು ಇದ್ದಿದ್ದ ಜಾಗದಲ್ಲಿ ನೋಡಿ, ಕ್ಯಾನ್ಸರ್ ಇದು ಭೂಮಿ ಮೇಲೆ ಬೆಳೆಯೋದು ತುಂಬಾ ಕಡಿಮೆ. ಅಂದ್ರೆ ಸೆಲ್ ರೆಪ್ಲಿಕೇಟ್ ಆಗಿ ದೊಡ್ಡದಾಗೋದು ಕ್ಯಾನ್ಸರ್ ತುಂಬಾ ನಿಧಾನವಾಗಿ ಆಗುತ್ತೆ. ಆದ್ರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ತುಂಬಾ ಬೇಗ ಹರಡಿ ಅಲ್ಲಿ ಅದು ದೊಡ್ಡದಾಗುತ್ತೆ ಅಂತ ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಇದು ಸ್ಪೇಸ್ ಎಕ್ಸ್ ಮಿಷನ್ ಅಲ್ಲೇ ನಡೆದಿದ್ದು. ಹಾಗಾಗಿ ಈಗ ಏನಾಗಿದೆ ಅಂದ್ರೆ ಯಾವ್ದಾದ್ರು ಒಂದು ಜೀನ್ಸ್ ಆ ಸೆಲ್ ಕಟ್ ಮಾಡಿದ್ರೆ ಕ್ಯಾನ್ಸರ್ ನಿಲ್ಲಿಸಬಹುದು ಅಂತ ಅವರ ಒಂದು ರಿಸರ್ಚ್ ಮಾಡ್ತಿರೋರ ಎಸ್ಟಿಮೇಷನ್ ಪ್ರಕಾರ ಒಂದು 10 ಕೋಟಿ ಜನ ಅಲ್ಲ 1 ಕೋಟಿ ಜನ ಪ್ರಪಂಚ ಪೂರ್ತಿ ಅದರಿಂದ ಉಳಿಸಬಹುದು ಅಂತ. ಪ್ರತಿ ವರ್ಷ 1 ಕೋಟಿ ಜನಕ್ಕೆ ಆ ಕ್ಯಾನ್ಸರ್ ಬರುತ್ತೆ. ಆದ್ರೆ ಸಿಂಪಲ್ ಟ್ರೀಟ್ಮೆಂಟ್ ಇಂದ ಕೀಮೋಥೆರಪಿ ಇಲ್ಲ, ಏನು ಇಲ್ಲ, ಬರೀ ಒಂದು ಸೆಲ್ ಅಲ್ಲಿರೋ ಒಂದು ಜೀನ್ಸ್ ನ ಆಲ್ಟರ್ ಮಾಡೋದ್ರಿಂದ ಆ ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಅವರು ಅದ್ರ ಬಗ್ಗೆ ಸಂಶೋಧನೆ ಇನ್ನ ಹೆಚ್ಚು ಮಾಡ್ತಿದ್ದಾರೆ. ಬಟ್ ಆದ್ರೆ ಒಂದು ಪ್ರಾಥಮಿಕ ತನಿಖೆ ಏನ್ ನಡೆದಿದೆ ಅದರಲ್ಲಿ ಇದು ಗೊತ್ತಾಗಿದೆ. ಸೊ ನಾನು ಹೇಳ್ತಾ ಇರೋದು ಇದು ಒಂದೇ ಅಲ್ಲ, ಈ ತರ ಹೆಚ್ಚು ಸಂಶೋಧನೆಗಳು ಸ್ಪೇಸ್ ಸ್ಟೇಷನ್ ಅಲ್ಲಿ ನಡೆದು ನಮ್ಮೆಲ್ಲರಿಗೂ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಸ್ಪೆಷಲಿ ಬೇರೆದೆಲ್ಲ ನಿಮ್ಗೆ ಇಂಟ್ರೆಸ್ಟ್ ತೋರಿಸದಿದ್ರು ಬೇಡ, ಆದ್ರೆ
ಜನರಲ್ಲಿ ಜನಕ್ಕೆ ಬದುಕೋದಕ್ಕೆ ಹೆಚ್ಚು ನೆಮ್ಮದಿಯಾಗಿ ಎಲ್ಲದಕ್ಕೂ ಸಾರ್ಥಕವಾಗಿ ಒಂದು ಪ್ರಯೋಜನ ಆಗ್ತಾ ಇದೆ ಇದರಿಂದ. ಹಾಗಾಗಿ ಈ ತರ ಮಿಷನ್ಗಳು ಹೆಚ್ಚು ನಡಿಬೇಕು. 2000 ಸ್ಟಾರ್ಟಿಂಗ್ ಅಲ್ಲಿ 2000ದಿಂದ 2010 ಅಥವಾ 12 ಮಾತ್ರ ಈ ತರ ಮಿಷನ್ಗಳು ಹೆಚ್ಚಾಯ್ತು. ತುಂಬಾ ಸಂಶೋಧನೆಗಳು ನಡೀತು. ಇವರು ಸರ್ಕಾರಗಳು ಇದಕ್ಕೆ ದುಡ್ಡು ತುಂಬಾ ಚೆಲ್ಲಿದ್ರು. ಆದ್ರೆ 2012 ಆ ಸ್ಪೇಸ್ ಶಟಲ್ ನಿಲ್ಲಿಸಿದ ನಂತರದಲ್ಲಿ ಈ ಸ್ಪೇಸ್ ಎಕ್ಸ್ ಬರೋವರೆಗೂನು ಏನು ಅಷ್ಟೊಂದು ದೊಡ್ಡದಾದ ಸಾಧನೆಗಳು ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅದು ಒಂದು ದೊಡ್ಡ ಯಾವ ತರ ಸಾಧನೆ ಅಂದ್ರೆ ಪ್ರತಿ ಒಬ್ಬ ಮನುಷ್ಯನಿಗೂ ಭೂಮಿ ಮೇಲೆ ಒಂದ್ ತರದಲ್ಲಿ ಪ್ರಯೋಜನಕ್ಕೆ ಬರಬೇಕು ಅಂತಹ ಸಾಧನೆ ಬಗ್ಗೆ ಹೇಳ್ತಿರೋದು. ಆ ಸಾಧನೆಗಳು ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ, ಆ ಸಂಶೋಧನೆಗಳು ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಈಗ ಅದಕ್ಕೆ ಒಂದು ಹೊಸ ಉತ್ಸಾಹ ಬಂದಿದೆ. ಯಾಕಂದ್ರೆ ಈ ತರ ಒಂದು ಸ್ಪೇಸ್ ಎಕ್ಸ್ ಅವರು ಲಾಂಚ್ ಮಾಡೋದು ಕಡಿಮೆ ದುಡ್ಡಿನಲ್ಲಿ, 1 kgಗೆ ಸ್ಪೇಸ್ ಕಳಿಸ್ಬೇಕಂದ್ರೆ $1,500 ಅವ್ರ ಸ್ಪೇಸ್ ಫಾಲ್ಕನ್ 9 ರಾಕೆಟ್ ಅಲ್ಲಿ. ಅದು ಚೀಪ್ ಅಂದ್ರೆ ಚೀಪ್. ಮೊದ್ಲಾಗಿ ಇವಾಗ $7,000-8,000 ಕೊಡಬೇಕು ಪರ್ ಕಿಲೋಗ್ರಾಮ್ ಇದಕ್ಕೆ ಸ್ಪೇಸ್ ಕಳಿಸೋದಕ್ಕೆ. ಸೊ ಹಾಗಾಗಿ ಈ ತರ ಒಂದು ಹೊಸ ಒಂದು ರೀತಿಯಲ್ಲಿ ಏರೋಸ್ಪೇಸ್ ಇಂಡಸ್ಟ್ರಿ ಅನ್ನೋದು ಬೆಳ್ಕೊಂಡು ಹೋಗ್ತಿದೆ. ಇದನ್ನ ಇನ್ನ ಹೆಚ್ಚು ಇದೇ ತರ ಮಿಷನ್ಗಳು ನಡೆದು ಜನರು ಕೂಡ ಪ್ರೋತ್ಸಾಹಿಸಬೇಕು. ಸರ್ಕಾರಗಳಿಗೆ ಅವರು ಮನವಿ ಮಾಡ್ಕೋಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಸರ್ಕಾರಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಯಾರಾದ್ರೂ ನೆಕ್ಸ್ಟ್ ವೋಟ್ ಕೇಳಕ್ ಹೋದಾಗ ಅವ್ರು ಹೇಳ್ಬೇಕು, ನಾನು ಸ್ಪೇಸ್ ಸ್ಟೇಷನ್ ನಮ್ಮ ದೇಶದ್ದೇ ನಾವು ಮಾಡ್ತೀವಿ, ಅದರಲ್ಲಿ ಈ ತರ ರಿಸರ್ಚ್ ಮಾಡ್ತೀವಿ ಅಂತ ಹೇಳಿ ವೋಟ್ ಕೇಳೋ ತರ ದಿನ ಬರಬೇಕು. ಅಷ್ಟು ಜನರಲ್ಲಿ ಇದ್ರ ಬಗ್ಗೆ ಒಂದು ಆಸಕ್ತಿ ಇದ್ದು ಇದರ ಪ್ರಯೋಜನಗಳು ಅವ್ರಿಗೆ ತಿಳಿಬೇಕು. ಹಾಗಾಗ್ಬೇಕು. ಈ ತರ ಮಿಷನ್ಗಳನ್ನ ನೋಡಿ ಬರೀ ಇದೊಂದು ಅವ್ರು ನಮ್ಮ ಇಂಡಿಯಾದವರು ಬಂದ್ರು ಅದು ಒಂದು ವಿಷಯದೊಂದೇ ಅಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಸಂದೇಶ್ ಸರ್. ಬಹಳ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಒಂದು ಉತ್ತಮವಾದಂತ ಒಂದು ಸಂದೇಶವನ್ನ ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.